ಈ ಪ್ರಪಂಚದಲ್ಲಿ ಸಾಕಷ್ಟು ಜೋಡಿಗಳು ಇಷ್ಟವಿಲ್ಲದೆ ಮದುವೆ ಆಗಿರ್ತಾರೆ. ಇನ್ನು ಕೆಲವರು ಜೀವನ ಹೇಗಪ್ಪ ಅಂದರೆ ಒಬ್ಬೊಬ್ಬರಿಗೆ ಮದುವೆ ಇಷ್ಟ ಇದ್ದರೆ ಇನ್ನೊಬ್ಬರಿಗೆ ಮದುವೆ ಇಷ್ಟ ಇರೋದಿಲ್ಲ. ಈ ಮನೆಯವರ ಫೋರ್ಸ್ಗೆ ಮದುವೆ ಆಗೋರು ಇದ್ದಾರೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಹೆಚ್ಚು ಕಡಿಮೆ ನಮ್ಮ ಹೀರೋದು ಸೇಮ್ ಟು ಸೇಮ್ ಸಿಚುಯೇಷನ್ ಇದೆ. ಶಾರದೆ ಸೀರಿಯಲ್ ಸಿದ್ಧಾರ್ಥ್ ಜ್ಯೋತಿಕಾಳನ್ನ ಯಾಕೆ ಮದುವೆ ಆಗಲ್ಲ ಅಂದ್ರು ಅನ್ನೋದನ್ನ ಅವರೇ ಸ್ವತಃ ನಮ್ಮ ಗ್ಯಾರಂಟಿ ತಂಡದ ರಿಪೋರ್ಟರ್ ಜೊತೆ ಶೇರ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ, ಚೆಕ್ ದಿಸ್ ಔಟ್. ನಾನು ನಿನ್ನನ್ನು ಬೇರೆಯವ್ರಿಗೆ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯು ಡೋಂಟ್ ಹ್ಯಾವ್ ಎನಿ ಅದರ್ ಚಾಯ್ಸ್. ನೀನು ನನ್ನನ್ನು ಮದುವೆ ಆಗಲೇಬೇಕು. ಜೋಕಂಡ್ರೆ ಆಗಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ಈಗ ಆಲ್ರೆಡಿ ನನಗೆ ಎಲ್ಲರ ಹತ್ರ ಹೇಳ್ಕೊಂಡಿದ್ದೀನಿ ನನ್ನ ಕಷ್ಟ ಏನು, ಬಟ್ ಯಾರೂ ಅರ್ಥ ಮಾಡ್ಕೊತಿಲ್ಲ. ಯಾಕೆಂದರೆ ನಾನು ಜೋನ ಚಿಕ್ಕದ್ರಿಂದ ಫ್ರೆಂಡಾಗಿ ನೋಡಿರೋದು. ಶಿ ಈಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್. ಬಟ್ ಇದನ್ನು ನಮ್ಮ ಅಮ್ಮನ ಹತ್ರ ಹೇಳ್ಕೊತಾ ಇದ್ದೀನಿ, ಬಟ್ ನಮ್ಮ ಅಮ್ಮಗೆ ಅರ್ಥ ಆಗ್ತಾ ಇಲ್ಲ. ನಿನ್ನ ಬದುಕು ನನ್ನ ಜೊತೆನೆ. ಶಾರದೆಯವ್ರ ಮೇಲೆ ನನಗೆ ಗೌರವ ಇದೆ. ಅವರಿರೋ ರೀತಿಗೆ, ಅವರ ಒಂದು ಸ್ವಾಭಿಮಾನಕ್ಕೆ, ಅವರ ನಡ್ಕೊಳ್ಳೋ ರೀತಿಗೆ. ನಂದೊಂದು ಪ್ರಶ್ನೆ, ನಾನು ಶಾರದೆ ಅವ್ರನ್ನ ಇಷ್ಟಪಟ್ಟರೆ ನಿಮ್ಗೆ ಇಷ್ಟ ಆಗುತ್ತಾ? ಇನ್ಮೇಲೆ ನಿನ್ಗೆ ಏನೇ ಬೇಕಿದ್ರು ನಾನು ತಂದ್ಕೊಡ್ಬೋದು. ಪುಸ್ತಕ, ಗೊಂಬೆ, ಸೈಕಲ್ಲು, ಶೂ, ನಿಮ್ಗೆ ಏನೇ ಬೇಕಿದ್ರು ಈ ಅಮ್ಮನೇ ಕೊಡಿಸ್ತಾಳೆ. ಇವಾಗ ಪ್ಯೂರ್ ಫ್ರೆಂಡ್ಶಿಪ್ ನಂದು ಮಗದು. ಮುಂದಕ್ಕೆ ಅದೇ ನೀವು ಹೇಳ್ದಂಗೆ ಶಾರದೆ ಅವ್ರ ಮೇಲೆ ಪ್ರೀತಿಯಾಗಿ ಅಕಸ್ಮಾತ್ ಆ ಥರ ಎಲ್ಲ ಏನೋ ಆದರೆ ಆಬ್ವಿಯಸ್ಲಿ ಮಗಳು ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಓದೋದೆಲ್ಲ ಆಯ್ತಾ? ಹ್ಞೂ ಅಮ್ಮ, ಎಲ್ಲ ಆಯಿತು. ವ್ರತ ಮಾಡಿ ಅದೂ ಭಂಗ ಆಗಿದೆ. ಸೊ ಇನ್ನು 9 ತಿಂಗಳು ಕಾಯಬೇಕು ಮದುವೆಗೆ. ಅದು ಆ 9 ತಿಂಗಳಲ್ಲಿ ಅದು ಯಾರ ಜೊತೆ ಆಗುತ್ತೆ ಅಂತಲೂ ಇನ್ನೂ ಗೊತ್ತಿಲ್ಲ. ದೈವಿ ನಿರ್ಧಾರನ ನಾವು ಪ್ರಶ್ನೆ ಮಾಡೋದಕ್ಕಾಗಲ್ಲ. ಯಾವ ಸಂಬಂಧ ಯಾವಾಗ ಆಗಬೇಕು, ಯಾರ್ಯಾರಿಗಾಗಬೇಕು ಅನ್ನೋದನ್ನ ಆ ದೈವ ನಿರ್ಧಾರ ಮಾಡಿರುತ್ತೆ. ನಮ್ಮ ಜೊತೆ ಈಗ ಶಾರದೆಯ ಹೀರೋ ಇದ್ದಾರೆ ಸಿದ್ಧಾರ್ಥ್ ಅವರು. ಅವ್ರಿಗೆ ಈ ಮದುವೆ ಬಿಲ್ಕುಲ್ ಇಷ್ಟ ಇಲ್ಲ. ಜ್ಯೋತಿಕಾ ನೋಡಿದ್ರೇ ಉರಿದು ಬೀಳ್ತಾರೆ. ಯಾಕೆ ಅಂತ ಇವಾಗ ಅವರೇ ಹೇಳ್ಬೇಕು ನಮಗೆ. ಸರ್ ಹೇಳಿ, ಈ ಮದುವೆ ನಿಮ್ಗೆ ಇಷ್ಟ ಇಲ್ಲ, ಆದರೂ ಫೋರ್ಸ್ಫುಲ್ಲಿ ಎಲ್ಲರೂ ಸೇರ್ಕೊಂಡು ನಿಮ್ಗೆ ಈ ಮದುವೆ ಮಾಡಿಸ್ತಿದ್ದಾರೆ. ಸೊ ಯಾಕೆ ಜೋ ಕಂಡ್ರೆ ಆಗಲ್ಲ? ಜೋಕಂಡ್ರೆ ಆಗಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ಈಗ ಆಲ್ರೆಡಿ ನನಗೆ ಎಲ್ಲರ ಹತ್ರ ಹೇಳ್ಕೊಂಡಿದ್ದೀನಿ ನನ್ನ ಕಷ್ಟ ಏನು, ಬಟ್ ಯಾರೂ ಅರ್ಥ ಮಾಡ್ಕೊತಿಲ್ಲ. ಯಾಕೆಂದರೆ ನಾನು ಜೋನ ಚಿಕ್ಕದ್ರಿಂದ ಫ್ರೆಂಡಾಗಿ ನೋಡಿರೋದು. ಶಿ ಈಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್. ಒಬ್ಬ ಫ್ರೆಂಡಾಗಿ, ಪ್ಯೂರ್ ಫ್ರೆಂಡಾಗಿ ನೋಡಿರೋರನ್ನ ಹೆಂಡತಿಯಾಗಿ ನೋಡೋದಕ್ಕೆ ನಂಗೆ ಕಷ್ಟ ಆಗ್ತಿದೆ. ಸೊ ಅದಕ್ಕೆ ನಾನು ಒಪ್ತಾ ಇಲ್ಲ. ಬಟ್ ಅದನ್ನು ನಮ್ಮ ಅಮ್ಮನೂ ಅರ್ಥ ಮಾಡ್ಕೊತ ಇಲ್ಲ. ಸೊ ನೋಡ್ಬೇಕು ಮುಂದಕ್ಕೆ ಏನಾಗುತ್ತೆ ಅಂತ. ಈಗ ಫುಲ್ ಖುಷಿಯಾಗಿದ್ದಾರೆ ಜೋ ಅವ್ರ ಅಪ್ಪ ಅಮ್ಮ ಇಬ್ಬರು ಕೂಡ, ನಿಮ್ಮನ್ನು ಅಳಿಯನಾಗಿ ಪಡಿತಾ ಇದ್ದೀವಿ ಅಂತ ಹೇಳಿ. ನಿಮ್ಮಮ್ಮನೂ ಪಾಪ ಕಾಲ 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 ಹೇಗೆ ನಡ್ಕೊಂಡು ಹೋಗುತ್ತೆ ಹಾಗೆ ಹೋಗಬೇಕು ಅಂತ ಸಾಕಷ್ಟು ಬಾರಿ ಹೇಳ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತೀರಾ ಅಂತ. ಮದುವೆ ಆಗಿ ಅಡ್ಜಸ್ಟ್ ಆಗ್ಬೋದೇನೋ ಫ್ಯೂಚರಲ್ಲಿ? ಇಲ್ಲ, ನನ್ನ ಮನಸ್ಸು ಒಪ್ಪಿದ್ರೆ ಮಾತ್ರ ನಾನು ಮದುವೆ ಆಗಬೇಕು ಅನ್ನೋದು ನನ್ನ ಇಂಟೆನ್ಷನ್. ಬಿಕಾಸ್ ಅಕಸ್ಮಾತ್ ಮದುವೆ ಆದಮೇಲೆ ಅದು ಸರಿ ಹೋಗಲಿಲ್ಲ ಅಂದರೆ ಇಬ್ಬರು ಲೈಫ್ ಹಾಳಾಗುತ್ತಲ್ವ. ಸೊ ನಮ್ಮ ಲೈಫ್ ಬಗ್ಗೆ ನಾವು ಯೋಚನೆ ಮಾಡಬೇಕು, ಬೇರೆಯವ್ರ ಲೈಫ್ ಬಗ್ಗೆ ಯೋಚನೆ ಮಾಡಬೇಕು. ಬಟ್ ಇದನ್ನು ನಮ್ಮ ಅಮ್ಮನ ಹತ್ರ ಹೇಳ್ಕೊತಾ ಇದ್ದೀನಿ, ಬಟ್ ನಮ್ಮ ಅಮ್ಮಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟ ಆಗಿದೆ ಆಗಿಲ್ಲ ಇನ್ನೂ ಗೊತ್ತಿಲ್ಲ ನನಗೂ ಕೂಡ. ಕ್ಲಾರಿಟಿ ಇಲ್ಲ ನನಗೂ ಇನ್ನು ಬೇರೆಯವ್ರ ಮೇಲೆ ಇಷ್ಟ ಇದೆಯೋ ಇಲ್ಲ. ಆ್ಯಕ್ಚುಲಿ ಇಷ್ಟ ಅಂತೇನಿಲ್ಲ, ಅಂದರೆ ಯಾರನ್ನೂ ಇಷ್ಟಪಟ್ಟಿಲ್ಲ ನಾನಿನ್ನು. ಅಂದರೆ ನಮಗೆಲ್ಲ ಡೌಟ್ ಇದೆ, ನಿಮ್ಗೇನಾದರೂ ಶಾರದೆ ಅಂದರೆ ಇಷ್ಟನಾ ಅಂತ. ನಮಗೆಲ್ಲ ಜೋಗೆ ಇದೆ. ಸೊ ಏನಾದರೂ ಕ್ಲೂ ಬಿಟ್ಕೊಡ್ತೀರೇನೋ, ಜೋ ಬಿಟ್ಟು ಶಾರದೆ ಮೇಲೆ ಏನಾದರೂ ಒಲವಾಗಿದೆಯೇನೋ ಅಂತ. ಶಾರದೆಯವ್ರ ಮೇಲೆ ನನಗೆ ಗೌರವ ಇದೆ. ಅವರಿರೋ ರೀತಿಗೆ, ಅವರ ಒಂದು ಸ್ವಾಭಿಮಾನಕ್ಕೆ, ಅವರ ನಡ್ಕೊಳ್ಳೋ ರೀತಿಗೆ. ಆಮೇಲೆ ಒಂಟಿ ಹೆಂಗಸು ಆ ಚಿಕ್ಕ ಮಗುನ ಕರ್ಕೊಂಡು ಬಂದು ಜೀವನನ ಸಾಗಿಸ್ತಾ ಇದ್ದಾರಲ್ಲ, ಅದಕ್ಕೆ ಅವ್ರ ಮೇಲೆ ಗೌರವ ಇದೆ. ಆ್ಯಂಡ್ ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಅದನ್ನು ಸರಿಪಡಿಸ್ಬೇಕು ಅನ್ನೋದು ಒಂದು ಉದ್ದೇಶ. ಬಟ್ ಪ್ರೀತಿ ಆಗಿದೆ ಅಂತ ನನಗೂ ಗೊತ್ತಿಲ್ಲ ಇನ್ನು. ಅಂದರೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಓ ಶಾರದೆ ಅವ್ರು ಯಾವಾಗಲೂ ಏನಾದರೂ ಸಂಕಷ್ಟಕ್ಕೆ ಸಿಗಾಕೊಂಡ್ಬಿಟ್ರೆ ಸಿದ್ಧಾರ್ಥ್ ಅವ್ರು ಹಿಂಗೆ ಬಂದು ಹೀರೋ ಥರ ಹೆಲ್ಪ್ ಮಾಡ್ತಾರೆ, ಹಾಗಾದರೆ ಪಕ್ಕ ಅವ್ರಿಗೇನೋ ಫೀಲಿಂಗ್ಸ್ ಇದೆ ಅಂತ. ಅಂದರೆ ಇವಾಗ ಎಂಗೇಜ್ಮೆಂಟಲ್ಲೂ ಸಹಾಯ ಮಾಡಿದ್ದೀರಾ. ಅದು ಮಾನವೀಯತೆ. ನಾನೊಬ್ಬ ಮನುಷ್ಯನಾಗಿ ಆ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಂಡ್ ನಂದೊಂದು ಪ್ರಶ್ನೆ, ನಾನು ಶಾರದೆ ಅವ್ರನ್ನ ಇಷ್ಟಪಟ್ಟರೆ ನಿಮ್ಗೆ ಇಷ್ಟ ಆಗುತ್ತಾ? ಇಷ್ಟ ಆಗುತ್ತಾ? 100% ಇಷ್ಟ ಆಗುತ್ತೆ. ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರನೇ. ಹೌದಾ? ಹಂಗಾರೆ ಆದಷ್ಟು ಬೇಗ ಲವ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಇವಾಗೆಲ್ಲ ಟಿಪ್ಸ್ ಯಾವ ಥರ
ಕೊಡಿ ಸ್ವಲ್ಪ ಒಂದು ಕಮೆಂಟ್ಸ್ ಮೂಲಕ ಎಲ್ಲ ಹೇಗೆ ಲವ್ ಮಾಡ್ಬೇಕು, ಶಾರದೆನ ಹೇಗೆ ಪಟಾಯಿಸ್ಕೋಬೇಕು ಅಂತ ಒಂದಷ್ಟು ಕಮೆಂಟ್ಸ್ ಮುಖಾಂತರ ಕೊಡಿ, ಅದನ್ನು ನೋಡಿ ಅದೇ ರೀತಿ ನಾನು ಟ್ರೈ ಮಾಡ್ತೀನಿ. ಈಗ ದೀಪು ಅಂದರೆ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ. ಡ್ರಾಯಿಂಗಲ್ಲಿ ಕೂಡ ಅಮ್ಮ ಅವಳು ಹಾಗೆ ಅವ್ರ ಫ್ಯಾಮಿಲಿಗೆ ನಿಮ್ಮನ್ನು ಕೂಡ ಜಾಯಿನ್ ಮಾಡಿರ್ತಾರೆ, ಅಂದರೆ ಚಿತ್ರ ಬಿಡಿಸ್ಬೇಕಾದ್ರೆ ನಿಮ್ಮನ್ನು ತಂದೆ ರೂಪದಲ್ಲಿ ನೋಡ್ತಿರ್ತಾರೆ. ಸೊ ಇಫ್ ಏನಾದರೂ ನೀವು ಫ್ರೆಂಡಾಗಲ್ದೆ ಮಗಳಾಗಿ ನೋಡ್ತೀರಾ, ಆಗತ್ತಾ? ಇವಾಗ ಪ್ಯೂರ್ ಫ್ರೆಂಡ್ಶಿಪ್ ನಂದು ಮಗದು. ಮುಂದಕ್ಕೆ ಅದೇ ನೀವು ಹೇಳ್ದಂಗೆ ಶಾರದೆಯವ್ರ ಮೇಲೆ ಪ್ರೀತಿಯಾಗಿ ಅಕಸ್ಮಾತ್ ಆ ಥರ ಎಲ್ಲ ಏನೋ ಆದರೆ ಆಬ್ವಿಯಸ್ಲಿ ಮಗಳು ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಬಟ್ ಇವಾಗ ಪ್ಯೂರ್ ಫ್ರೆಂಡ್ಶಿಪ್. ಆ್ಯಂಡ್ ಅವಳಿಗೆ ಪ್ರಾಬಬ್ಲಿ ಅಪ್ಪ ಅನ್ನೋದು ಮಿಸ್ಸಿಂಗ್ ಇದೆ ಅನಿಸುತ್ತೆ. ಅದಕ್ಕೋಸ್ಕರ ಅವಳು ಈಗ ಸ್ಕೂಲಲ್ಲೂ ಅದು ಮೊನ್ನೆ ಯಾವುದೋ ಸೀನ್ ಆಯಿತು, ಎಲ್ಲರೂ ಮನೇಲೂ 3 ಜನ ಇರ್ತಾರೆ, ಬಟ್ ನಮ್ಮ ಮನೇಲಿ ಯಾಕೆ ನಾನು ಮತ್ತು ಅಮ್ಮ ಮಾತ್ರ ಇರೋದು, ಆ ಥರ ಅವಳಿಗೊಂದು ಮಿಸ್ಸಿಂಗ್ ಇದೆ ಅಪ್ಪ ಅನ್ನೋದು. ಮುಂದಕ್ಕೆ ಅದು ಆದರೂ ಆಗ್ಬೋದು, ಗೊತ್ತಿಲ್ಲ ನನಗೂ. ಆದರೂ ಆಗ್ಬೋದು, ಆಗುತ್ತೆ ಅಂತ ನಾವು ಹೋಪ್ ಮಾಡೋಣ. ಈಗ ಸಖತ್ತಾಗೆಲ್ಲ ಫೈಟ್ ಎಲ್ಲ ಮಾಡಿ ಕಾಲೆಲ್ಲ ಮುರ್ಕೊಂಡಿದ್ದೀರಂತಲ್ಲ, ಈ ಸ್ಟೋರಿ ಹೇಳಿ. ಫೈಟ್ ಸಖತ್ತಾಗಿ ಬಂದಿದೆ. ಆ್ಯಕ್ಚುಲಿ ಫಸ್ಟ್ ಫೈಟು ಚೆನ್ನಾಗಾಯಿತು, ಅದು ಆಲ್ರೆಡಿ ಟೆಲಿಕಾಸ್ಟ್ ಆಯಿತು. ಈಗ ಮೊನ್ನೆ ಇನ್ನೊಂದು ಫೈಟ್ ಇತ್ತು, ಅದು ತುಂಬ ಚೆನ್ನಾಗಿ ಬಂದಿದೆ. ಬಟ್ ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಆಗಿಬಿಡ್ತು, ಕಾಲು ಸ್ವಲ್ಪ ಲಿಗಮೆಂಟ್ ಟೇರ್ ಆಗಿದೆ. ಅದು ಏನಕ್ಕೆ ಅಂದರೆ ನನಗೆ 4 years ಬ್ಯಾಕು ಲಿಗಮೆಂಟ್ ಟೇರ್ ಆಗಿತ್ತು, ಅದು ಮ್ಯಾಸಿವ್ ಆಗಿತ್ತು. ಸೊ ಅದು ಹಂಗಾದಾಗ ಲಿಗಮೆಂಟ್ ಟೇರ್ ಯೂಶ್ವಲಿ ತುಂಬ ಕೇರ್ಫುಲ್ ಆಗಿರಬೇಕು. ಇವಾಗ ಲೈಟಾಗಿ ಆಗಿದೆ. ಸೊ ಒಂದು 5 days ರೆಸ್ಟ್ ಹೇಳಿದ್ದಾರೆ, ಬಟ್ ರೆಸ್ಟ್ ತೊಗೊಳಂಗಿಲ್ಲ. ಮೊನ್ನೆ ಆಗಿದ್ದು, ನಿನ್ನೆ ಒಂದು ದಿವಸ ರೆಸ್ಟ್ ತೊಗೊಂಡೆ. ಅಟ್ಲೀಸ್ಟ್ ಮಿನಿಮಮ್ 5 days ರೆಸ್ಟ್ ಬೇಕು, ಆಮೇಲೂ ಓಡಾಡೋಂಗಿಲ್ಲ, ಕೂತ್ಕೊಂಡು ನಿಂತ್ಕೊಂಡು ಮಾಡ್ಬೋದು ಅಷ್ಟೇ ಶೂಟು ಅಂತ ಹೇಳಿದರು. ಬಟ್ ಟೆಲಿಕಾಸ್ಟ್ಗೆ ನಾವು ಮಾಡಲೇಬೇಕಲ್ಲ. ನಿಮ್ಮ ತಾತ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ, ಸೊ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ, ಹಾಸ್ಪಿಟ್ಲಿಗೆ ಬಂದಿದ್ದೀರಾ. ಇನ್ನೇನು ನೀವು ಹಿಂಗೆ ಹೊರಟ್ರಿ, ಇಲ್ಲಿ ಅವ್ರು ಬಿದ್ದರು, ಶಾರದೆ ಕರ್ಕೊಂಬಂದಿದ್ದಾರೆ, ಇಷ್ಟೆಲ್ಲ ಆಗ್ತಾಯಿದೆ. ಅದರಲ್ಲೂ ನಿಮಗೆ ಯಾಕೋ ನಿಮ್ಮ ಮದುವೆಗೆ ತಡೆಯೋಕ್ಕೆ ಇದೆಲ್ಲ ಸೂಚನೆ ಅಂತ ಅಪ್ಪ. ನಮ್ಮ ಆಡಿಯನ್ಸ್ಗೆಲ್ಲ ನಮ್ಗೆ ಹಾಗೆ ಫೀಲ್ ಆಗಿರೋದು, ನಿಮ್ಮ ಮದುವೆ ಒಟ್ಟಾರೆ ಆಗಬಾರ್ದು ಅಂತಲೇ ಇದೆಲ್ಲ ಆಗ್ತಾಯಿದೆ ಅಂತ. ಆಬ್ವಿಯಸ್ಲಿ ನನ್ನ ಮನಸ್ಸಿಗೂ ಇಷ್ಟ ಇಲ್ಲ ಅಲ್ವಾ, ಅದೇವ್ರು ನೋಡ್ತಿರ್ತಾನಲ್ವಾ. ಇರ್ಬೋದು, ಗೊತ್ತಿಲ್ಲ ಮುಂದಕ್ಕೆ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಡೆಸ್ಟಿನಿ. ಬಟ್ ಇದೆಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಪ್ರಾಬಬ್ಲಿ ಆಗ್ತಿರ್ಬೋದು. ಸೊ ನೋಡಿ, ಸಿದ್ಧಾರ್ಥ್ ಅವ್ರಿಗೆ ಆದಷ್ಟು ಬೇಗ ಶಾರದೆ ಮೇಲೆ ಲವ್ ಆಗಲಿ, ದೀಪು ಮಗಳಾಗಲಿ ಅಂತ ನಾವೆಲ್ಲ ತುಂಬ ಹೋಪ್ಸ್ ಇಟ್ಕೊಂಡು ಕಾಯ್ತಾ ಇದ್ದೀವಿ, ಆ ದಿನ ಬೇಗ ಬರಲಿ ಅಂತ. ಆದರೆ ಜ್ಯೋತಿಕಾ ಪ್ಲ್ಯಾನ್ಸ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಮದುವೆ ಆಗೋದಕ್ಕೆ. ಅವರಿಗೆ ಶಾರದಾ ನೋಡಿದ್ರೆ ಮೈಯೆಲ್ಲ ಉರಿಯತ್ತಲ್ಲ. ಬಟ್ ಜ್ಯೋತಿಕಾಗೂ ಆದಷ್ಟು ಬೇಗ ಅರ್ಥ ಆಗಲಿ. ಅವಳಿಗೂ ಈಗ ನನ್ನ ಒಂದು ಅವಳು ಆಲ್ರೆಡಿ ಹೇಳ್ಕೊಂಡಿದ್ದೀನಿ ನಾನು ಅವಳ ಹತ್ರ, ನಂಗೆ ಇಷ್ಟ ಇಲ್ಲ, ಆ್ಯಸ್ ಎ ಫ್ರೆಂಡ್ ನಂಗೆ ನೀನು ತುಂಬ ಇಷ್ಟ ಅಂತ. ಅದು ಅವಳಿಗೂ ಅರ್ಥ. ಅವಳು ಅದನ್ನು ಪ್ರೀತಿ ಮಾಡ್ತಾಳೆ, ಬಟ್ ಇಬ್ರಿಗೂ ಆಗಬೇಕಲ್ವ ಅದು. ಬಟ್ ಆ್ಯಸ್ ಎ ಫ್ರೆಂಡ್ ವಿ ಆರ್ ವೆರಿ ಗುಡ್. ಸೊ ಅವ್ರಿಗೂ ಅದು ಅರ್ಥ ಆಗಿ ಅವರು ಮೂವ್ ಆನ್ ಆಗಲಿ, ವಿಲ್ ಬಿ ಬೆಸ್ಟ್ ಫ್ರೆಂಡ್ಸ್ ಲೈಫ್ ಲಾಂಗ್, ಆ ಥರ ಆಗಲಿ ಅಂತ ಅನ್ಕೊತೀನಿ. ನೋಡಿ ಅವ್ರು ನಿಮ್ಮನ್ನು ಫ್ರೆಂಡ್ ಝೋನ್ ಮಾಡಿಬಿಟ್ಟಿದ್ದಾರೆ, ನೀವು ನೋಡಿದ್ರೆ ಹಸ್ಬೆಂಡ್ ಮಾಡ್ಕೊಳಕ್ಕೆ ಹೊರಟಿದ್ದೀರಾ. ಸೊ ನೋಡೋಣ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಏನಾಗ್ಬೋದು, ಈ ಮದುವೆ ಸೀಕ್ವೆನ್ಸ್ ಹಾಗೆಲ್ಲ ಬರ್ಬೋದು ಅಂತ ಹೇಳಿ. ಸೊ ಸಿದ್ಧಾರ್ಥ್ ಅವ್ರಿಗೆ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗಿ ಸಿಗಲಿ. ಮದುವೆ ಸೀಕ್ವೆನ್ಸ್ ಇನ್ನೂ ತುಂಬ ಟೈಮ್ ಇದೆ. ಆಲ್ರೆಡಿ ಈಗ ಅದೇನೋ ವ್ರತ ಮಾಡಿ ಅದೂ ಭಂಗ ಆಗಿದೆ. ಸೊ ಇನ್ನೂ 9 ತಿಂಗಳು ಕಾಯಬೇಕು ಮದುವೆಗೆ. ಅದು ಆ 9 ತಿಂಗಳಲ್ಲಿ ಅದು ಯಾರ ಜೊತೆ ಆಗುತ್ತೆ ಅಂತಲೂ ಇನ್ನೂ ಗೊತ್ತಿಲ್ಲ, ಚೇಂಜ್ ಆಗೋದೇನೋ ಗೊತ್ತಿಲ್ಲ. ಹೊಸ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆದರೂ ಆಗ್ಬೋದು. ಹೊಸದಿಲ್ಲ, ನೀವು ಅಂದ್ಕೊಂಡಂಗೆ ಶಾರದೆಯವ್ರ ಜೊತೆ ಆಗ್ಬೋದೇನೋ, ನೋಡೋಣ. ಅಂದರೆ ಲವ್ ಆಗತ್ತೆ, ಫಿಕ್ಸ್ ಆಗಿಬಿಡಿ, ಹಾಗೆ ಆಗುತ್ತೆ. ಹೇಳಿದ್ದಾರೆ, ಹೀರೋ ಹೇಳಿದ್ಮೇಲೆ ಆಯ್ತು ಅಷ್ಟೇ. ಹೀರೋ ಅಲ್ಲ, ನೀವುಗಳು ಕೇಳ್ಕೊತಾ ಇದ್ರಲ್ಲ, ಹಾಗೆ ಆಗಲಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ನೋಡಿ ಆಯಿತು, ಒಂದು ಹಿಂಟ್ ಅಂತೂ ಸಿಕ್ತು ನಮಗೆ. ನಾನು ಶಾರದಾ ಇಷ್ಟಪಟ್ಟರೆ ನಿಮ್ಗೆ ಇಷ್ಟ ಆಗುತ್ತಾ ಅಥವಾ ಜೋನ ಇಷ್ಟಪಟ್ಟರೆ ಇಷ್ಟ ಆಗುತ್ತಾ? ಅಫ್ಕೋರ್ಸ್ ಶಾರದಾ ಅವ್ರನ್ನ ಇಷ್ಟಪಟ್ರೇ ಇಷ್ಟ ಆಗುತ್ತೆ, ಯಾಕಂದರೆ ಅಷ್ಟು ಒಳ್ಳೆ ಹುಡುಗಿ, ಜೀವನದಲ್ಲಿ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಪಾಪ ಏನಾದರೂ ಬ್ಯಾಗ್ ಎತ್ಕೊಂಡು ಓಡೋಗ್ತಾ ಇರ್ತಾರೆ. ಸೊ ಅವ್ರಿಗೂ ಒಂದು ಮನೆ ಸಿಕ್ಕಿ ಆ ಬ್ಯಾಗ್ ಎಲ್ಲ ಮನೇಲೇ ಇಟ್ಕೊಳ್ಳಿ ಅಂತ ನೋಡಿದ್ರೆ ಅದನ್ನು ಪರ್ಮನೆಂಟ್ ಅಡ್ರೆಸ್ ಸಿಗಲಿ ಅಂತ ನೀವು ಹೇಳ್ದೆ, ಅದು ನಿಮ್ಮ ಆಸೆ. ನಿಮ್ಮ ಆಸೆ ಅಂತೆ ಆಗಲಿ ಅಂತ ನಾನು ಕೇಳ್ಕೊತೀನಿ. ನೀವು ನೋಡಿದ್ದೀರಾ ಸರ್, ಸಾಕಷ್ಟು ಜನಕ್ಕೆ ಇರೋದು ಒಂದೇ ಬೇಜಾರು, ಶಾರದೆ ಯಾವಾಗಲೂ ಬ್ಯಾಗ್ ಎತ್ಕೊಂಡು ಹೋಗ್ತಾರೆ, ಅವ್ರಿಗೊಂದು ಮನೆ ಬೇಕು ಅಂತ. ಆ ಬೇಜಾರು ನಮಗೂ ಇದೆ, ಎಷ್ಟು ಸಲ ಹೋಗ್ತಾರೆ ಗುರು ಅಂತ.
ಸೊ ನೋಡೋಣ, ಅದಕ್ಕೊಂದು ಸೊಲ್ಯೂಷನ್ ಸಿಗ್ಬೋದೇನೋ. ನೀವು ಹೇಳಿದ ರೀತಿಯೇ ಆಗ್ಬೋದೇನೋ. ಲೆಟ್ಸ್ ಸಿ. ನಿಮಗೆಲ್ಲ ಖುಷಿ ಆಗುತ್ತೆ ಅಂದರೆ ಅದೇ ಥರ ಆಗುತ್ತೆ ಮೋಸ್ಟ್ಲಿ. ಹಾಗಾದರೆ ಶಾರದೆಗೆ ಒಂದು ಪರ್ಮನೆಂಟ್ ಅಡ್ರೆಸ್ ಪಕ್ಕಾ ಆಗುತ್ತೆ ಈ ಸಲ. ಅವ್ರಿಗೂ ಸಿದ್ಧಾರ್ಥ್ ಮೇಲೆ ಲವ್ ಆಗಿ, ಸಿದ್ಧಾರ್ಥ್ ಅವ್ರಿಗೂ ಅವ್ರ ಮೇಲೆ ಬೇಗ ಲವ್ ಆಗಲಿ. ಹಾಗೆ ಸೀರಿಯಲ್ಲು ಇನ್ನೊಂದಷ್ಟು ದಿನ ಏನಾಗುತ್ತೆ ಇವಾಗ. ಹೇಗೆಲ್ಲ ಜೋ ಅಂತೂ ಸುಮ್ಮನೆ ಇರಲ್ಲ ಇದೆಲ್ಲ ಗೊತ್ತಾದ್ಮೇಲೆ. ಸೊ ಹೇಗೆಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾರೆ, ಯಾವ ಥರ ಕತೆ ಹೋಗ್ಬೋದು ಅನ್ನೋದನ್ನು ನಾವು ಶಾರದೆ ಸೀರಿಯಲ್ ಮೂಲಕನೇ ತಿಳ್ಕೊಳ್ಳೋಣ. ಇದಿಷ್ಟು ಇವತ್ತಿನ ಸೀರಿಯಲ್ ಸ್ಟಾರ್ಗಳ ತೆರೆ ಹಿಂದಿನ ಮತ್ತು ತೆರೆ ಮುಂದಿನ ಅಪ್ಡೇಟ್ಸ್. ಇನ್ನಷ್ಟು ಟಿವಿ ಲೋಕದ ಎಂಟರ್ಟೈನಿಂಗ್ ಕಂಟೆಂಟ್ ಜೊತೆ ನಿಮ್ಮನ್ನ ಗ್ಯಾರಂಟಿ ಮೀಟ್ ಮಾಡ್ತೀನಿ ಮತ್ತೊಂದು ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾ ಇರಿ, ನ್ಯೂಸ್ನ ನೋಡ್ಕೊಳ್ತಾ ಇರಿ. ಇದೇ ಟೈಮ್ನ ಎಂಟರ್ಟೈನ್ಮೆಂಟ್. ಸ್ಟೇ ಟ್ಯೂನ್ ಟು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.